ವಿವಾಹ ನೋಂದಣಿ ಪ್ರಮಾಣ ಪತ್ರಕ್ಕಾಗಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯಲ್ಲಿನ ಸಬ್ ರಿಜಿಸ್ಟರ್ ಕಚೇರಿಗೆ ವಿಕಲಚೇತನನೋರ್ವ ಕಳೆದ 1.5 ತಿಂಗಳಿನಿಂದ ಅಲೆದಾಟ ನಡೆಸಿರುವ ಸಂಗತಿ ಬೆಳಕಿಗೆ ಬಂದಿದೆ. ಶ್ರೀರಂಗಪಟ್ಟಣ ಟೌನ್ ನಿವಾಸಿ ಎಂ ಮಂಜುನಾಥ್ ಎಂಬುವವರು 2024ರ ನವೆಂಬರ್ 28ರಂದು ವಿವಾಹ ನೋಂದಣಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಮಾಣ ಪತ್ರ ಪಡೆಯಲು ಹೋದರೆ ಒಂದೊಂದು ಸಲವೂ ಬೇರೊಂದು ದಾಖಲಾತಿ ನೀಡುವಂತೆ ಹೇಳಿದ್ದಾರೆ. ಬಳಿಕ ದಾಖಲಾತಿ ಕೊಟ್ಟರೆ ಅರ್ಜಿಯೇ ನಾಪತ್ತೆ. ಹೀಗೆ ವಿನಾಕಾರಣ ಅಲೆದಾಡಿಸುತ್ತಿದ್ದರಿಂದ ಮಂಜುನಾಥ್ ಮಾಧ್ಯಮದ ಮೊರೆ ಹೋಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಮಾಧ್ಯಮದವರು ಹೋದ ಕ್ಷಣಾರ್ಧದಲ್ಲಿ ಮಂಜುನಾಥ್ಗೆ ವಿವಾಹ ನೋಂದಣಿ ಪ್ರಮಾಣ ಪತ್ರ ದೊರೆತಿದ್ದು, ವಿಕಲಚೇತನ ವ್ಯಕ್ತಿಯ 1.5 ತಿಂಗಳ ಅಲೆದಾಟಕ್ಕೆ ಬ್ರೇಕ್ ಬಿದ್ದಿದೆ. ಮ್ಯಾರೇಜ್ ಸರ್ಟಿಫಿಕೇಟ್ ಲೀಗಲಿ ಪ್ರೋಸೆಸ್ ಆಗಕ್ಕೆ ಎಷ್ಟು ದಿನ ಕಾಲಾವಕಾಶ ಇದೆ ಸರ್? 7 ದಿನದಲ್ಲಿ ಆಗುತ್ತೆ. ಮತ್ತೆ ಯಾಕೆ 2 ತಿಂಗಳು ನೋಡಿ ಸರ್? ಆಯ್ತು, ಕಳಿಸ್ಕೊಡ್ತೀನಿ, ನಮ್ಗೆ ಗೊತ್ತಿಲ್ಲ. ಆಯ್ತು ಅಲ್ಲ ಸರ್, ಇವತ್ತಿನ ಸಮಸ್ಯೆ ಅಲ್ಲ. ಇವತ್ತು ನಾವೆಲ್ಲ ಬಂದಿದ್ದೀವಿ, ನೀವು ಪಾಪ ಹೋದ ವಾರ ಮಾಡಿದ್ದೀರಿ. ಇನ್ಚಾರ್ಜ್ ಸಬ್ ರಿಜಿಸ್ಟರ್ ಬಂದಿರೋದು ಗೊತ್ತಾಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್. ಇನ್ಚಾರ್ಜ್ ನೀವು ಸರ್, ಬೇರೆ ಯಾರು ಇರ್ತಾರಲ್ಲ ಸರ್? ಬೇರೆ ಯಾರು ಬೇರೆ ಸಂಬಂಧಪಟ್ಟ ಇರ್ತಾರಲ್ಲ ಯಾರು? ಸೆಕೆಂಡ್ ಯಾರು ಸರ್? ಯಾರು ಸ್ಟಾಫ್ ಇಲ್ಲ ಸರ್ ಇಲ್ಲಿ. ಸ್ಟಾಫ್ ಇಷ್ಟೊಂದು ಜನ ಅವರಲ್ಲ ಸರ್ ಇಲ್ಲಿ. ಎಲ್ಲ ವಾಲಂಟಿಯರ್ಗಳು, ಆಪರೇಟರ್ಗಳು, ಹೊರಗುತ್ತಿಗೆ ಸರ್ಟಿಫಿಕೇಟ್ ಕೊಡೋದು ಯಾರು ಸರ್? ಹಾಗಾದ್ರೆ ನಾವೇ ಕೊಡೋ ಸರ್ಟಿಫಿಕೇಟ್. ನೀವು ಇನ್ಚಾರ್ಜ್ ಅಂತಿರಲ್ಲ, ನೀವು ನಿಮ್ಮ ಜವಾಬ್ದಾರಿ ಇವತ್ತಲ್ಲ? ಇವತ್ತು ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ರೆಗ್ಯುಲರ್. ಯಾವಾಗ ಟ್ರಾನ್ಸ್ಫರ್ ಆದ್ರು ಅವರು? ಅವ್ರು ಆಗಿದ್ದಾರೆ ಲಾಸ್ಟ್ ಮಂತ್ ಟ್ರಾನ್ಸ್ಫರ್. ನೀವು ಇನ್ಚಾರ್ಜ್ ಬಂದಿದ್ದೆ ಯಾವಾಗ? ನಾವು ಬಂದಿದ್ದು 3ನೇ ತಾರೀಕು. ಅವ್ರು ಬಂದಿದ್ದೆ ನಂತರ 3ನೇ ತಾರೀಕು ನಾವು ಬಂದಿದ್ದೇನೆ ಬಂದಿದ್ದವರು. ಸರಿ ಸರ್, 3 ಆದ್ರೂ ಇವತ್ತು ಎಷ್ಟು ಸರ್? 10 ಸರ್. ನಿಮ್ಮ ಕಾಲಾವಧಿಯಲ್ಲಿ 7 ದಿನ ದಿನ ಲೆಕ್ಕ ಹಾಕಬೇಕಾ? ನೀವು ಎಷ್ಟು ದಿನ ಬಂದಿರ್ತೀರಿ ಡ್ಯೂಟಿ? ನಮ್ದು DSC ಮ್ಯಾಪಿಂಗ್ ಆಗಬೇಕು, ಮಾಡ್ಕೊಡ್ತೀವಿ. ಅದಕ್ಕೆ ಮಾಡಿ ಸರ್. ಒಂದು ನಿಮಿಷ ಸರ್, ಇದು ಏನಾಗಿತ್ತು ಅಂದರೆ 2 ತಂದು ಕೊಟ್ಟಿದ್ರು ಅವರು. ಅಂದರೆ ಆಗಲೇ ಅಪ್ಲೈ ಮಾಡಿ 1 ವಾರ ಆಗಿತ್ತು ಅಂದ್ಬಿಟ್ಟು 2 ತಂದು ಕೊಟ್ಟರು. ಇಲ್ಲಿ ಏನು ಮಾಡೋದು, ಸೈನ್ ಹಾಕ್ಬಿಟ್ಟು ಅದು ಕೊಟ್ಟರು. ಅದು ಹಾಕ್ಬಿಟ್ಟು ಪೇಮೆಂಟ್ ಹಾಕ್ಸ್ಬೇಡಿ ಅಂತ. ಪೇಮೆಂಟ್ ಆಗಿದೆ ನೋಡಿ, ಅವರು ನನಗೆ ಮೆಸೇಜ್ ಮಾಡಿದ್ದಾರೆ. ಇದೇಲ್ವಾ ಸರ್? 718 53 59 ಮೆಸೇಜ್. ಇನ್ನೊಂದು ಮೆಸೇಜ್ ಐತೆ, ಅದು ಇಲ್ಲ, ಅದು ಏನು ಗೊತ್ತಾ, ಅದು ಒಂದು ನಿಮಗೆ ಸ್ಪೆಷಲ್ ಮ್ಯಾರೇಜ್ ಅದು. ಅದಕ್ಕೇನು ನೋಟಿಸ್ ಅಷ್ಟೇ ಅದು. ಇದು ಬೇಕಾದ್ರೆ ಹೇಳಿ. ಯಾಕೆ ಇಷ್ಟು ಲೇಟು? ಏನಾಗಿದೆ ಸರ್ ಇದೀಗ? ಈಗ ಜನರೇಟ್ ಆಯ್ತು, ಅದು ಸರ್ಟಿಫಿಕೇಟ್ ಜನರೇಟ್ ಆಗಿಲ್ಲ. ಜನರೇಟ್ ಆಗಿ 7 ದಿನ ಆಗೈತೆ. ಪೇಮೆಂಟ್ ಕಟ್ಟಿದ್ದಾರೆ, ಅಪ್ಲಿಕೇಬಲ್ ಆಗಿ ಸರ್ಟಿಫಿಕೇಟ್ ಜನರೇಟ್ ಆಗಿಲ್ಲ ಅವ್ರಿಗೆ. ಅದಾದ್ಮೇಲೆ ಇವಾಗಲೇ ಬಂದು ನನಗೆ ಸರ್ಟಿಫಿಕೇಟ್ ಬಂದಿಲ್ಲ ಸರ್ ಅಂತಂದು ಈಗ ಬಂದು ಹೇಳಿದ್ದು ನನಗೆ. ಅದಕ್ಕೆ ಸರ್ಟಿಫಿಕೇಟ್ ಜನರೇಟ್ ಆಯ್ತೈತೆ ಅಲ್ಲ. ಈಗ ಆಯ್ತಾರ? ನನಗೆ ಇವ್ರು ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರೆ ಸರ್. ನನ್ನ ಸರ್ಟಿಫಿಕೇಟ್ ಇದು ಆನ್ಲೈನ್ ಅಂತ ಕಳ್ಸೋದು ನಾವು ಮ್ಯಾನೇಜು. ನಾವೇನೋ ಮ್ಯಾನೇಜಲ್ಲಿ ಬರಗೆ ಏನು ಕಳಿಸಲ್ಲ ಸರ್. ನಾವು ಆ ಥರ ಅಲ್ಲ ನೋಡಿ. ನಾನು 3ನೇ ತಾರೀಕು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ, 3ನೇ ತಾರೀಕು ಮಾಡ್ಕೊಂಡಿದ್ದೀನಿ ಅವ್ರಿಗೆ. ಮಾಡಿದ್ರಿ ಸರ್? ಅದು ಕೈ ಬಂದಿಲ್ಲ. ನಮ್ಮ ಕೆಲಸನೇ ಸರ್. ಈಗ ನಿಮ್ದು ಆದ್ಮೇಲೆ ನೆಕ್ಸ್ಟ್ ಯಾರ್ದು ಇದ್ದು ಸರ್? ನಿಮ್ ಕೆಲಸ ಮುಗಿದ್ಮೇಲೆ ನೆಕ್ಸ್ಟ್ ಯಾರು ಮಾಡ್ಬೇಕಿತ್ತು ಸರ್? ಸರ್, ಇದು ಕಂಪ್ಯೂಟರ್ ಆನ್ಲೈನ್ ಆಗಿರೋದು. ಆಯ್ತು, ಏನಕ್ಕೆ ಆನ್ಲೈನಲ್ಲಿ ಆನ್ಲೈನ್ ಸಮಸ್ಯೆ ಇತ್ತಾ? ಆನ್ಲೈನ್ ಸಮಸ್ಯೆ. ಸರ್ಟಿಫಿಕೇಟ್ ಈಗ ಯಾವಾಗ ಆಗುತ್ತೆ? ಆಗಿದೆ, ಈಗ ಚೆಕ್ ಮಾಡಿ. ಪ್ರತಿ ಸಲ ಹಿಂಗೆ ಯಾರು ಬಂದ್ರು ಒಂದು ಬೋರ್ಡ್ ಹಾಕ್ಬಿಡಿ, ಮಾಧ್ಯಮದವ್ರು ಬಂದ್ರು ಮಾತ್ರ ಮಾಡ್ಕೊಡ್ತೀವಿ ಅಂತ. ಜೊತೆ ಬರ್ತೀವಿ ನಾವು ಸರ್. ಆ ಥರ ಮತ್ತೆ ಇನ್ನೇನಿಗೆ ಎಷ್ಟು ದಿನ ಬೇಕು? ಅಲ್ಲಿ ಇದೆ ಡೇಟ್ ನೋಡಿ ನಿಮಗೆ. ಯಾರು ಕೆಳಗಡೆ ಇದ್ದಾರೆ ಯಾರು ಹೇಳಿ? ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಗೊತ್ತಾ ಸರ್? ಬರಕ್ಕಾಗಲ್ಲ ಅಂತ ಹೇಳಿ ಅವತ್ತು ಬಂದು ನಾನು ಪ್ರತಿ ಸಲ ಹತ್ತೋದು ಇಳಿಯೋದು ನಂಗೆ ಆಗಲ್ಲ ಅನ್ನೋದಕ್ಕೋಸ್ಕರ ನೀವು ಅದೇ ನೀವು 3ನೇ ತಾರೀಕು ಚೆಕ್ ಮಾಡಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಅದು ಸರ್ಟಿಫಿಕೇಟ್ ರಿಲೀಸ್ ಆಗಿಲ್ಲ. ಅದೇ 2 ತಿಂಗಳು ಓಡಾಡಿದ್ದೀನಿ ನಾನು. ನನ್ನ ಡಾಕ್ಯುಮೆಂಟ್ನೇ ಎಲ್ಲೋ ಬಿಸಾಕಿದ್ದಾರೆ, ನನಗೆ ಗೊತ್ತಿಲ್ಲಪ್ಪ, ನೀ ಇನ್ನೊಂದು ಸೆಟ್ ತಗೊಂಬಾ ಅಂತ ಹೇಳಿ ಕಳ್ಸಿದ್ರೆ ಹೇಗೆ ಸರ್?